ಕಡು ಬಡವನ ಜೀವನ ಕಣ್ಣೀರು ಹಾಕೋತಿದೆ. ಯಾಕಂದ್ರೆ ಈ ಮಟ್ಗಿ ಕಾಯಿನೇ ಕಡು ಬಡವನ ಮನೆಯ ಆಸ್ತಿ. ಆದರೆ ಈಗ ಆ ಕಡು ಬಡವನ ಮನೆ ಆಸ್ತಿ ಹೋಗಿ ಏನಾಗಿದೆ ಗೊತ್ತಾ? ದೊಡ್ಡ ದೊಡ್ಡ ಸಾಹುಕಾರ ಮಂದಿ ಆಗಿರ್ಬೋದು, ಹಣ ಅಂತಸ್ತು ಆಸ್ತಿ ಇದ್ದವರೆಲ್ಲ ಕೂಡ ಈ ಮಟ್ಗಿ ಕಾಯಿ 3 ಎಕರೆ 2 ಎಕರೆ ಟ್ಯಾಕ್ಟ್ರಲ್ಲೇ ಬೆತ್ತಾನವನ್ನು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಈ ವರ್ಷ ಏನು ಹಾಕ್ತಾರಲ್ಲ ಕಡು ಬಡವರ ಜನರು, ಅವರಿಗೆ ತುಂಬ ಅಂದರೆ ತುಂಬ ನಷ್ಟ ಆಗುತ್ತಿದೆ. ಯಾಕಪ್ಪ ಅಂದ್ರೆ ಕಡು ಬಡವರು ಹಾಕೋದು ಅರ್ಧ ಕಿಲೋ ಅಥವಾ 5 ಕಿಲೋ ಹಾಕಿ ಅಷ್ಟು ಛತ್ತನ ತನಕ ಬಿಸಿಲಲ್ಲಿ ಹರಿದು ಆ ಕಾಯಿಯನ್ನು ಒಯ್ದು ಮಾರಿ ತಮ್ಮ ಮನೆ ಸಂತಿ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಯಾಕಪ್ಪ ಅಂದ್ರೆ ಈ ದೊಡ್ಡ ದೊಡ್ಡ ಸಾಹುಕಾರ ಮಂದಿ, ಹಣ ಅಂತಸ್ತು ಆಸ್ತಿ ಇದ್ದವರೆಲ್ಲ ಬಂದು ಈಗ 2 ಎಕರೆ 3 ಎಕರೆ ಗತೆ ಬಿತ್ತಾನವನ್ನು ಮಾಡಿದರೆ ಅದು ಕಡು ಬಡವನಿಗೆ ತುಂಬ ಅಂದರೆ ತುಂಬ ನಷ್ಟ ಆಗುತ್ತೆ. ಯಾಕಂದ್ರೆ ಒಬ್ಬ ಕಡು ಬಡವನ ಹೊಟ್ಟೆ ಮೇಲೆ ಹೊಡೆದೋ ಹಾಗೆ ಆಗುತ್ತೆ. ಅವ್ರ ಹತ್ರ ಹಣ ಅಂತಸ್ತು ಆಸ್ತಿ ತುಂಬ ಇದೆ, ಅವರಿಗಾಗಿಯೇ ಒಂದು ಬಿಸ್ನೆಸ್ ಇದೆ, ಒಂದು ಲೆವೆಲ್ ಇರುವ ಹಾಗೆ ಬಿಸ್ನೆಸ್ಸನ್ನು ಮಾಡೋದು ಬಿಟ್ಟು ಈ ಮಟ್ಗಿ ಕಾಯಿ ಎಂಬುದನ್ನು ಎಲ್ಲ ಜನರು ಹಾಕಿ ತುಂಬ ಅಂದರೆ ತುಂಬ ಬಡತನ ಪರಿಸ್ಥಿತಿ ಅವರಿಗೆ ತುಂಬ ಅಂದರೆ ತುಂಬ ನಷ್ಟವಾಗುತ್ತಿದೆ. ಯಾಕಪ್ಪ ಅಂದ್ರೆ ದೊಡ್ಡ ದೊಡ್ಡ ಸಾಹುಕಾರ ಮಂದಿ 4 ಅಥವಾ 5 ಆಳುಗಳನ್ನು ಕಾಯಿ ಹರಿಸುತ್ತಾರೆ. ಆದರೆ ಕಡು ಬಡವರು ಹಾಗಲ್ಲ. ತಮ್ಮ ಮನೆಯಲ್ಲಿರುವ ಮಕ್ಕಳು ತಂದೆ ತಾಯಿ ಕೂಡಿ ಸಾಯಂಕಾಲ ತನಕ ಹರಿದು ಮುಂಜಾನೆ 6 ಗಂಟೆ ಹಿಡಿದು ಸಾಯಂಕಾಲ 5 ಗಂಟೆವರೆಗೆ ಹರಿದು ಕೂಡ ಒಂದು 50 kg ಹರಿಯಲ್ಲ. ಆದರೆ ದೊಡ್ಡ ದೊಡ್ಡ ಸಾಹುಕಾರು ಆಳು ಹಚ್ಚಿರುತ್ತಾನೆ, ಅವು ಆಳು ಹರಿಯುತ್ತವೆ. ಮುಂಜಾನೆ 6 ಗಂಟೆಯಿಂದ ಸಂಜೆ 4:15ವರೆಗೆ 1 ಕ್ವಿಂಟಲ್ ಕಾಯಿ ಹರಿಯುತ್ತಾರೆ. ಆದರೆ ಅದಕ್ಕೆ ರೇಟ್ ಹತ್ತಲಿ ಬಿಡಲಿ ಅದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಪ್ಪ ಅಂದ್ರೆ ಅವನಿಗೆ ಹೊರಗಿಂದ ಏನಾದರೂ ಒಂದು ಬಿಸ್ನೆಸ್ ಇರುತ್ತೆ, ಆ ಕಡೆಯಿಂದ ದುಡ್ಡು ಬರ್ತಾ ಇರುತ್ತೆ. ಇದು ಲಾಭ ಆಗಲಿ ಅಥವಾ ಆಗದಿರಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವನು. ಇದು ದೊಡ್ಡ ದೊಡ್ಡ ಸಾಹುಕಾರ ಮಂದಿಗೆ ಹೇಳೋ ಮಾತು. ಪ್ಲೀಸ್ ನಿಮ್ಮ ಅಂತಸ್ತು, ನಿಮ್ಮ ವ್ಯಾಲ್ಯೂಗೆ ತಕ್ಕಂಥ ಬಿಸ್ನೆಸ್ ಮಾಡಿ. ಯಾಕಪ್ಪ ಅಂದರೆ ಈ ಥರ ನೀವು ಸರ್ಕಾರಿ ನೌಕರಿ ಬಿಟ್ಟು ಆಮೇಲೆ ಏನೇನೋ ಮಾಸ್ತರು ಎಲ್ಲ ಬಿಟ್ಟು ಇಲ್ಲಿ ಬಂದು ಮಟ್ಗಿ ಕಾಯಿ ಹಾಕಿಕೊಂಡು ಜೀವನ ಸಾಗಿಸುತ್ತಿದ್ದರೆ ಇದು ಕಡು ಬಡವನಿಗೆ ತುಂಬ ಅಂದರೆ ತುಂಬ ನಷ್ಟ ಆಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಯಾಕಪ್ಪ ಅಂದರೆ ಬಡವ್ರ ಮಕ್ಕಳು ಬೆಳಿಬೇಕು.